ಹಾಯ್ ಫ್ರೆಂಡ್ಸ್, ಅನಿತಾಸ್ ಬಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತೊಂದು ಸೂಪರ್ ಆಗಿರೋ ಆರೋಗ್ಯಕರವಾದಂಥ ಮತ್ತು ದೇಹಕ್ಕೆ ತಂಪಾಗಿರುವಂಥ ಒಂದು ಸ್ವೀಟನ್ನು ಮಾಡೋಣ. ನೋಡ್ತಿದ್ದೀರಲ್ಲ, ಒಂದು ಸ್ಪೂನ್ ಬೆಣ್ಣೆನ ಸೇರಿಸ್ಕೊಂಡು ಸೇವಿಸ್ತಾ ಇದ್ದರೆ ಸೂಪರಾಗಿರುತ್ತೆ ಮತ್ತು ದೇಹದ ಆರೋಗ್ಯಕ್ಕೂ ಕೂಡ ತುಂಬಾ ತಂಪು ಮತ್ತು ಆರೋಗ್ಯಕರವಾದಂಥ ಒಂದು ಒಳ್ಳೆಯ ರೆಸಿಪಿ ಇದು. ನೀವು ಕೂಡ ಮಾಡಿ, ಖಂಡಿತ ವಾರಕ್ಕೊಮ್ಮೆ ಮಾಡಿ ಕುಡಿತೀರಾ, ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಾಗಿದ್ರೆ ಈ ರೆಸಿಪಿ ಏನು ಅಂತ ಕೇಳ್ತೀರಾ? ನೋಡ್ತಿದ್ದೀರಲ್ಲ, ಕ್ಲೂ ಸಿಗ್ತಿದೆ ನಿಮಗೆ. ಎಸ್, ಇದು ಕ್ಯಾರೆಟ್ ಪಾಯಸ. ಕ್ಯಾರೆಟ್ ಪಾಯಸನ ಮಾಡೋ ವಿಧಾನನ ನೋಡ್ಕೊಳ್ಳೋಣ. ತುಂಬಾ ಸುಲಭ ಫ್ರೆಂಡ್ಸ್. ಮೊದಲಿಗೆ ನಾನು ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ. ನೋಡಿ, ಒಂದು 3/4 ಕಪ್ ಅಷ್ಟು ಹೆಸರುಬೇಳೆನ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದ್ಬಿಟ್ಟು ಕುಕ್ಕರಲ್ಲಿ ಹಾಕ್ಕೊಳ್ತಿದ್ದೀನಿ. ಹಾಗೆ 1-2 ರಿಂದ 3 ಕ್ಯಾರೆಟನ್ನು ತುರಿದು ಹಾಕ್ಕೊಳ್ಬೇಕು. ಕ್ಯಾರೆಟು ದೊಡ್ಡದಾಗಿದ್ದರೆ 2 ಆದರೆ ಸಾಕಾಗುತ್ತೆ, ಎಲ್ಲ ಚಿಕ್ಕದಾಗಿದ್ದರೆ ಒಂದು 3-4 ತುರ್ಕೊಳ್ಬೋದು. ನೋಡಿ, ಇಷ್ಟು ಬೇಳೆ ಜೊತೆಗೆ ನಾನು ಇಷ್ಟು ಕ್ಯಾರೆಟ್ ತುರಿನ ಸೇರಿಸ್ಕೊಳ್ತಿದ್ದೀನಿ. ಇವೆರಡನ್ನು ಒಂದು 3 ರಿಂದ 4 ವಿಸಲ್ ಕೂಗಿಸ್ಕೊಳ್ಬೇಕು. ಕ್ಯಾರೆಟ್ ತುರಿನೆಲ್ಲ ಸೇರಿಸ್ಕೊಂಡೆ. ನಾನು ದೊಡ್ಡದಾಗಿರೋಂಥ ಒಂದು 3 ಕ್ಯಾರೆಟನ್ನು ತುರ್ಕೊಂಡಿದ್ದೀನಿ. ಈಗ ಅದಕ್ಕೆ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. 2 ಮುಳುಗುವಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ನಾನು 1 ಗ್ಲಾಸ್ 1/4 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಕ್ಯಾರೆಟಿಂದ ತುಂಬಾ ಸ್ವೀಟ್ಸ್ನ ರೆಡಿ ಮಾಡ್ಬೋದು ಫ್ರೆಂಡ್ಸ್. ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಮೊದಲೆಲ್ಲ ಒಂದು ಕ್ಯಾರೆಟ್ ಹಲ್ವಾ ಅಷ್ಟೇ ಮಾಡ್ತಾಯಿದ್ವಿ, ಆದರೆ ಇವಾಗ ಕ್ಯಾರೆಟಿಂದ ಮೈಸೂರು ಪಾಕ್ ಮಾಡ್ಬೋದು, ಹಾಗೆ ಒಬ್ಬಟ್ಟು ಮಾಡ್ಬೋದು, ಮತ್ತು ರಸಮಲೈ ಕೂಡ ನಾನೇ ಮಾಡಿ ಹಾಕಿದ್ದೀನಿ ವಿಡಿಯೋನ. ಈಗ ಕ್ಯಾರೆಟ್ ಪಾಯಸನ ಮಾಡಿ ತೋರಿಸ್ತಾ ಇದ್ದೀನಿ. ಇನ್ನೂ ತುಂಬ ರೆಸಿಪಿಗಳನ್ನ ಮಾಡ್ಬೋದು ಫ್ರೆಂಡ್ಸ್. ವಿಡಿಯೋನ ಹೆಚ್ಚಾಗಿ ನೋಡಿದ್ರೆ ಖಂಡಿತ ಇನ್ನು ಮುಂದೆ ನಾನು ಕ್ಯಾರೆಟಿಂದ ಇನ್ನೂ ತುಂಬಾ ರೆಸಿಪಿಗಳನ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಈಗ ಲಿಡ್ ಕ್ಲೋಸ್ ಮಾಡಿ ನಾನು ಒಂದು 3 ರಿಂದ 4 ವಿಸಲ್ ಕೂಗಲಿಕ್ಕೆ ಇಡ್ತೀನಿ. ಲಿಡ್ ಕ್ಲೋಸ್ ಮಾಡಿದೆ. ಅದ್ರ ಜೊತೆಗೆ ಈ ಕಡೆ ಒಂದು ಬರ್ನಲಲ್ಲಿ ಬೇಳೆ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಬೆಲ್ಲನ ಕಾಯಿಸ್ಲಿಕ್ಕೆ ಇಡ್ತೀನಿ. ನೋಡಿ, ಒಂದು 150-200 ಗ್ರಾಮಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ. ನಿಮಗೆ ಗೊತ್ತಾಗುತ್ತಲ್ಲ, ನಿಮ್ಮ ಮನೆಯಲ್ಲಿ ಸ್ವೀಟ್ ಎಷ್ಟು ಹದ ಬೇಕು ಅಷ್ಟು ಬೆಲ್ಲನ ಹಾಕ್ಕೊಳ್ಳಿ. ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಬೆಲ್ಲನ ಕರಗಿಸ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಏನಾದರೂ ಕಲ್ಮಶ ಇದ್ದರೆ ಒಂದು ಸರಿ ಶೋಧಿಸ್ಕೊಂಡು ಬಿಡೋಣ ಅಂತ ಅಷ್ಟೇ. ಆಮೇಲೆ ಬಾಯಿಗೆ ಸಿಕ್ಕರೆ ಚೆನ್ನಾಗಿರಲ್ಲ. ಸ್ವೀಟಾಗಿರೋ ಸ್ವೀಟಲ್ಲಿ ಇನ್ನೇನೋ ಕಲ್ಲು ಅಥವಾ ಏನೋ ಸಿಗೋದು ಚೆನ್ನಾಗಿ ಅನಿಸಲ್ಲ. ಅದಕ್ಕೋಸ್ಕರ ನೋಡಿ, ಕ್ಯಾರೆಟ್ ಮತ್ತು ಬೇಳೆನ ಕೂಗಿಸ್ಕೊಂಡಿದೆ. ನೋಡಿ, ಎಷ್ಟು ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಸ್ಪೂನಲ್ಲೇ ಅಂದರೆ ಸೌಟಲ್ಲೇ ಸ್ವಲ್ಪ ಕಲಕ್ಬಿಟ್ರೆ ಸಾಕು, ತುಂಬಾ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ. ಸ್ವಲ್ಪ ಬಾಯಿಗೆ ಸಿಗಂಗಿದ್ರೆ ಚೆನ್ನಾಗಿರುತ್ತೆ ಯಾವಾಗ್ಲೂ. ಹಾಗಾಗಿ ರುಬ್ಕೊಳ್ಳೋದೆಲ್ಲ ಏನೂ ಬೇಡ. ರುಬ್ಬಿ ಕೂಡ ಮಾಡ್ಬೋದು, ಬಟ್ ರುಬ್ಬಿದರೆ ಅಷ್ಟೊಂದು ಟೇಸ್ಟ್ ಇರಲ್ಲ. ನೋಡಿ, ಬೇಳೆ ಎಲ್ಲ ತುಂಬ ಚೆನ್ನಾಗಿ ಸ್ಮ್ಯಾಶ್ ಆಗ್ತಿದೆ, ಮತ್ತು ಕ್ಯಾರೆಟೆಲ್ಲ ಕೂಡ ಡೆಕೋರೇಟಿವ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಲ್ಲಲ್ಲೇ ಪೀಸು. ನೋಡಿ ಎಷ್ಟು ಚೆನ್ನಾಗಿದೆ. ಸೌಟಲ್ಲಿ ಒಂದು 3 ಸಾರಿ ಕಲಕ್ಬಿಟ್ರೆ ಸಾಕು. ನೋಡಿ, ಎಲ್ಲ ಸ್ಮ್ಯಾಶ್ ಆಗೋಯ್ತು. ಇಲ್ಲೇ ಪಾಯಸ ಆಗಿಬಿಟ್ಟಿದೆ ಆಲ್ರೆಡಿ. ನೋಡಿದ್ರಲ್ಲ ಫ್ರೆಂಡ್ಸ್. ಈಗ ಇದಕ್ಕೆ ಕರಗಿಸಿರೋಂಥ ಬೆಲ್ಲ ಪಾಕನ್ನು ಶೋಧಿಸ್ಕೊಳ್ತೀನಿ. ಇನ್ನೂ ಕಲ್ಮಶ ಇರಲ್ಲ, ಆದ್ರೂ ಅಡ್ವಾನ್ಸ್ ಆಗಿ ಹುಷಾರಾಗಿರಬೇಕಲ್ಲ, ಅದಕ್ಕೋಸ್ಕರ ಪಾಕ ಎಲ್ಲ ಸೇರಿಸ್ಕೊಂಡಿದ್ದೀನಿ. ಈಗ ನಾನು ಮತ್ತೊಮ್ಮೆ ಸ್ಟವ್ ಮೇಲೆ ಇಟ್ಕೊಳ್ತೀನಿ. ಪಾಯಸ ಕುದಿಸ್ಲಿಕ್ಕೆ ಇಟ್ಟಿದ್ದಾಯಿತು. ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ಒಳ್ಳೆ ಟೆಕ್ಸ್ಚರ್ನ ಕೊಡೋ ಅಂಥ ಇಂಗ್ರೀಡಿಯೆಂಟ್ಸ್ನ ರುಬ್ಕೊಂಡು ಬಿಡೋಣ. ತುಂಬಾ ಚೆನ್ನಾಗಿರುತ್ತೆ ಪಾಯಸ ಫ್ರೆಂಡ್ಸ್. ನಿಜವಾಗ್ಲೂ ಒಮ್ಮೆ ಮಾಡಿ ನೋಡಿ, ವಾರಕ್ಕೊಮ್ಮೆ ಖಂಡಿತ ಮಾಡ್ತೀರಿ, ಅಷ್ಟು ಚೆಂದ ಇರುತ್ತೆ. ಮೊದಲಿಗೆ ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. ಒಳ್ಳೆ ಹಣ್ಣುಗಾಯಿನ ತೊಗೊಂಡು ನಾನು ಒಂದು 4 ಸ್ಪೂನಷ್ಟು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ. ಅಂದರೆ 1 ಹೋಳಷ್ಟು, ಚಿಕ್ಕ ಹೋಳಷ್ಟು ತೆಂಗಿನ ತುರಿನ ತೊಗೊಂಡಿದ್ದೀನಿ. ಇದಕ್ಕೆ 1.5 ಸ್ಪೂನಷ್ಟು ಗಸಗಸೆನ ನೆನೆಸಿಟ್ಟಿದ್ದೆ. ಗಸಗಸೆನ ಬಳಕೆ ಮಾಡೋದ್ರಿಂದ ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ, ಮತ್ತು ದೇಹಕ್ಕೆ ತಂಪು. ಹೆಸರುಬೇಳೆ ಜೊತೆಗೆ ಗಸಗಸೆನ ಸೇರಿಸೋದ್ರಿಂದ ಬಿಸಿಲು ಕಾಲ ಅಲ್ವಾ, ದೇಹಕ್ಕೆ ತಂಪಾಗಿರುತ್ತೆ. ಜೊತೆಗೆ ಒಣಕೆಮ್ಮು ಇರೋರಿಗೆ ತುಂಬಾ ದಿವ್ಯ ಔಷಧ ಅಂತಲೇ ಹೇಳ್ಬೋದು. ಡೈಲಿ ಒಂದು ಅರ್ಧ ಸ್ಪೂನು ಜಗಿದು ತಿನ್ನೋದ್ರಿಂದ ಒಣಕೆಮ್ಮು ಕಂಪ್ಲೀಟಾಗಿ ವಾಸಿಯಾಗುತ್ತೆ. ನೋಡಿ, ಏಲಕ್ಕಿ ಮತ್ತು ಒಣಶುಂಠಿನ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ, ಅದನ್ನು ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಈ 3 ಕೂಡ ರುಬ್ಕೊಂಡು ಬಿಡ್ತೀನಿ ನುಣ್ಣಗೆ, ಗಂಧದ ಥರ ಪೇಸ್ಟ್ ಆಗಬೇಕು ಇದು. ನೋಡಿ, ಗಸಗಸೆನ ನೆನೆಸಿಡೋದ್ರಿಂದ ತುಂಬ ಚೆನ್ನಾಗಿ ಪೇಸ್ಟ್ ಆಗುತ್ತೆ. ಒಳ್ಳೆ ಆರೋಮ ಕೂಡ ಇರುತ್ತೆ, ಟೇಸ್ಟು ಕೂಡ ಸೂಪರಾಗಿರುತ್ತೆ ಫ್ರೆಂಡ್ಸ್. ಇದನ್ನು ಈಗ ಪಾಯಸದಲ್ಲಿ ಮಿಕ್ಸ್ ಮಾಡೋಣ, ಅಂದರೆ ಕ್ಯಾರೆಟು ಬೇಳೆ ಮಿಶ್ರಣದೊಳಗಡೆ.
ತುಂಬ ತೆಳುನೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು, ಮೀಡಿಯಮ್ ಟೆಕ್ಸ್ಚರಲ್ಲಿ ಇರಬೇಕು ಪಾಯಸ. ಕಾಯಿ ರಸನ ಸೇರಿಸಿರೋದ್ರಿಂದ ಟೇಸ್ಟು ಸೂಪರಾಗಿರುತ್ತೆ. ಅದು ಚೆನ್ನಾಗಿ ಕುದೀತಾ ಇರಲಿ, ಅಷ್ಟರಲ್ಲಿ ಡ್ರೈ ಫ್ರೂಟ್ಸನ್ನು ಒಗ್ಗರಣೆ ಮಾಡ್ಕೊಂಡು ಬಿಡೋಣ. ಈ ಬೇಸಿಗೆಯಲ್ಲಂತೂ ಈ ಪಾಯಸ ದೇಹದ ಆರೋಗ್ಯಕ್ಕೆ ಹೇಳಿ ಮಾಡಿಸಿದ್ದಂಥದ್ದು. ತುಂಬಾ ತಂಪಾಗಿರುತ್ತೆ. ಹೆಸರುಬೇಳೆ ಪಾಯಸ ಮತ್ತು ಗಸಗಸೆ ಎಲ್ಲ ಹಾಕಿರ್ತೀವಲ್ಲ, ವಾರದಲ್ಲಿ ಒಮ್ಮೆ ಆದರೂ ಮಾಡಿ ಕುಡಿಬೇಕು. ಎದೆ ನೋವು ಗ್ಯಾಸ್ಟ್ರಿಕ್ಕಿಗೆಲ್ಲ ಈ ಹೆಸರುಬೇಳೆ ಪಾಯಸ ರಾಮಬಾಣ ಅಂತಲೇ ಹೇಳ್ಬೋದು. ಈಗ ಇನ್ನೊಂದು ಬರ್ನಲ್ಲಿ ನಾನು ಡ್ರೈ ಫ್ರೂಟ್ಸನ್ನು ಫ್ರೈ ಮಾಡ್ಕೊಳ್ತೀನಿ. ಸ್ಟವ್ ಮೇಲೆ ಒಂದು ಚಿಕ್ಕ ಪಾನನ್ನು ಇಟ್ಕೊಂಡಿದ್ದೀನಿ, ಬಾಣಲಿನ. ಅದಕ್ಕೆ ಒಂದು 4-5 ಸ್ಪೂನ್ ತುಪ್ಪನ ಹಾಕ್ಕೊಳ್ತೀನಿ. ನೋಡಿ, ಒಂದು 5 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಆರೋಗ್ಯಕ್ಕೆ ಹೆಸರುಬೇಳೆ ಇರ್ಬೋದು, ತುಪ್ಪ, ಬೆಣ್ಣೆ ಎಲ್ಲ ತುಂಬಾ ಒಳ್ಳೆಯದು. ಅದರಲ್ಲಿ ಬೇಸಿಗೆಯಲ್ಲಿ ಇದೆಲ್ಲ ಮಾಡಿ ಕುಡಿಯೋದ್ರಿಂದ ನಿಜವಾಗ್ಲೂ ದೇಹನ ತಂಪಾಗಿಟ್ಕೊಳ್ಬೋದು ಮತ್ತು ಆರೋಗ್ಯ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ತುಪ್ಪ ಕರಗಿದೆ, ಅದರಲ್ಲಿ ನಾನು ಮೊದಲಿಗೆ ದ್ರಾಕ್ಷಿನ ಸೇರಿಸ್ಕೊಂಡಿದ್ದೀನಿ. ದ್ರಾಕ್ಷಿ ಸ್ವಲ್ಪ ಫ್ರೈ ಆಗಲಿ ಅನ್ನೋ ಕಾರಣಕ್ಕೆ ನೋಡಿ, ಸ್ವಲ್ಪ ನಿಧಾನಕ್ಕೆ ಫ್ರೈ ಆಗ್ತಾಯಿದೆ. ಈ ಹಂತದಲ್ಲಿ ಗೋಡಂಬಿನ ಸೇರಿಸ್ಕೊಳ್ತೀನಿ. ಡ್ರೈ ಫ್ರೂಟ್ಸು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಹಾಗೆ ಸ್ವಲ್ಪ ಬಾದಾಮಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣಗೆ, ಅದನ್ನು ಕೂಡ ಸೇರಿಸ್ಕೊಳ್ತೀನಿ. ಬಾದಾಮಿನ ಲಾಸ್ಟಲ್ಲಿ ಹಾಕ್ಕೊಳ್ತಿದ್ದೀನಿ, ಯಾಕಂದರೆ ಚಾಪ್ ಮಾಡಿದ್ದೀನಿ ಆಲ್ರೆಡಿ. ಅದಕ್ಕೆ ನೋಡಿ, ಒಂದು 10-12 ಬಾದಾಮಿನ ಸೇರಿಸ್ಕೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಿದೆ, ಗೋಲ್ಡನ್ ಬ್ರೌನ್ ಬಂದಿದೆ ನೋಡಿ. ಫ್ರೈ ಮಾಡಿದ್ದಾಯಿತು, ಇದನ್ನು ಆಫ್ ಮಾಡ್ಕೊಳ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಸ್ನ ನೋಡ್ತಿದ್ದೀರಿ, ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಎಂಕರೇಜ್ ಮಾಡಿ ಫ್ರೆಂಡ್ಸ್. ಹಾಗೆ ನಾನು ಯಾವೆಲ್ಲ ಅಡುಗೆಗಳನ್ನ ಮಾಡಿ ಅಪ್ಲೋಡ್ ಮಾಡಿದ್ರೆ ನಿಮಗೆ ಇಷ್ಟ ಆಗುತ್ತೆ ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ತಿಳಿಸಿ. ಖಂಡಿತ ನಾನು ಕೂಡ ಮಾಡಿ ಅಪ್ಲೋಡ್ ಮಾಡ್ತೀನಿ. ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಆಗಿದ್ದಾಯಿತು. ಈಗ ಪಾಯಸನ ಅದೇ ಬರ್ನಲ್ಗೆ ಇಟ್ಕೊಂಡಿದ್ದೀನಿ ನೋಡಿ. ಪಾಯಸ ಕುದೀತಾ ಇದೆ. ಪಾಯಸಕ್ಕೆ ಈ ಡ್ರೈ ಫ್ರೂಟ್ಸ್ ಮಿಶ್ರಣನ ಸೇರಿಸ್ಕೊಳ್ತೀನಿ. ಈ ಪಾಯಸಕ್ಕೆ ಹಾಲನ್ನು ಹಾಕಬೇಕು ಅಂತ ಏನೂ ಇಲ್ಲ, ಆದರೆ ಹಾಲನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋರು ಹಾಕ್ಕೊಳ್ಬೋದು, ಆಪ್ಷನ್ ಅಷ್ಟೇ ಅದು. ಮೊದಲಿಗೆ ಬೇಳೆ ಮತ್ತು ಕ್ಯಾರೆಟನ್ನು ಬೇಯಿಸ್ಲಿಕ್ಕೆ ಹಾಕ್ತೀವಲ್ಲ, ಆ ಹಂತದಲ್ಲೇ ಹಾಲನ್ನು ಹಾಕಿಬಿಟ್ಟು ಬೇಯಲಿಕ್ಕೆ ಹಾಕಬೇಕು, ಆವಾಗ ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಡ್ರೈ ಫ್ರೂಟ್ಸ್ ಎಲ್ಲ ಸೇರಿಸ್ಕೊಂಡಿದ್ದೀನಿ. ನಾನು ಕಾಯಿ ಹಾಲು ಎಲ್ಲ ಹಾಕಿರೋದ್ರಿಂದ ಪಾಯಸ ಟೆಕ್ಸ್ಚರ್ ಕರೆಕ್ಟಾಗಿದೆ. ಅದಕ್ಕೆ ಲಾಸ್ಟಲ್ಲಿ ಸ್ವಲ್ಪ 1-2 ಸ್ಪೂನಷ್ಟು ಕಂಡೆನ್ಸ್ ಮಿಲ್ಕನ್ನು ಹಾಕ್ಕೊಳ್ತಿದ್ದೀನಿ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ, ಸ್ಕಿಪ್ ಮಾಡಿ, ತೊಂದರೆ ಇಲ್ಲ. ಕಂಡೆನ್ಸ್ ಮಿಲ್ಕನ್ನು ಮಿಕ್ಸ್ ಮಾಡೋದ್ರಿಂದ ನಿಜವಾಗ್ಲೂ ಒಂದು ಕೋವಾ ಹಾಕಿ ಮಾಡಿರೋ ಟೆಕ್ಸ್ಚರ್ ಬರುತ್ತೆ ಫ್ರೆಂಡ್ಸ್. ಸೂಪರಾಗಿರುತ್ತೆ ನಿಜವಾಗ್ಲೂ. ಒಮ್ಮೆ ಮಾಡಿ ಕುಡೀರಿ, ವಾರ ವಾರ ಮಾಡಿ ಕುಡಿತೀರ, ಅಷ್ಟು ಚೆನ್ನಾಗಿರುತ್ತೆ. ಯಾಕಂದರೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಹೆಸರುಬೇಳೆ ಗಸಗಸೆ ಪಾಯಸ. ಎದೆ ನೋವು ಗ್ಯಾಸ್ಟ್ರಿಕ್ ಎಲ್ಲ ಕ್ಲಿಯರ್ ಆಗುತ್ತೆ. ಮತ್ತು ಬೇಸಿಗೆಯಲ್ಲಿ ತುಂಬ ಹೀಟ್ ಆಗ್ತಿರುತ್ತೆ, ಹಂಗಾಗಿ ತುಂಬಾ ತಂಪಾಗೋಂಥ ಒಂದು ಪಾಯಸ ಇದು. ಟೇಸ್ಟ್ ಕೂಡ ಬೊಂಬಟಾಗಿರುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ಒಮ್ಮೆ ಮಾಡಿ ಕುಡಿದ್ರೆ ಮತ್ತೆ ಮತ್ತೆ ಮಾಡಿ ಕುಡಿತೀರಾ, ವಾರದಲ್ಲಿ ಒಂದು ಸಾರಿ ಆದರೂ ಮಾಡಿ ಕುಡಿತೀರಾ. ಮಾಡಿ ಕುಡೀರಿ ಕೂಡ, ಏಕೆಂದರೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಬೇಸಿಗೆಯಲ್ಲಿ. ಅದರಲ್ಲೂ ಇದನ್ನು ಮಾಡಿಟ್ಬಿಟ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ತುಂಬಾ ಪ್ರಯೋಜನಕಾರಿ ಅಂತಲೇ ಹೇಳ್ಬೋದು. ಹಂಗಾಗಿ ಇದು ಒಂದು ಆರೋಗ್ಯದ ಅಡುಗೆ ಅಂತ ಕೂಡ ಕನ್ಸಿಡರ್ ಆಗಿದೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಕ್ಯಾರೆಟು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರೋಂಥ ಒಂದು ತರಕಾರಿ, ಅದನ್ನು ಕೂಡ ಸೇರಿಸಿ ಮಾಡಿರೋದ್ರಿಂದ ಟೆಕ್ಸ್ಚರ್ ಕೂಡ ಚೆನ್ನಾಗಿದೆ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಫ್ರೆಂಡ್ಸ್. ಪಾಯಸ ರೆಡಿ ಆಯಿತು. ಈಗ ಸ್ಟವ್ ಆಫ್ ಮಾಡಿಕೊಂಡೆ, ಒಂದು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೊಂಡು ಬಿಡ್ತೀನಿ ನೋಡಿ. ನೋಡಲಿಕ್ಕೆ ಈಗ ಕಾಣಿಸ್ತಿದೆ, ಕುಡಿಲಿಕ್ಕೆ ಬೊಂಬಟಾಗಿದೆ ಫ್ರೆಂಡ್ಸ್. ನಿಜವಾಗ್ಲೂ ಟೇಸ್ಟ್ ಮಾಡಿ. ಇದಕ್ಕೆ 1 ಸ್ಪೂನ್ ಬೆಣ್ಣೆನ ಹಾಕ್ಕೊಂಡು ಕುಡಿಬೇಕು ನೋಡಿ. ಎದೆ ನೋವು ಗ್ಯಾಸ್ಟ್ರಿಕ್ ಎಲ್ಲ ಆದಷ್ಟು ಬೇಗ ಕ್ಲಿಯರ್ ಆಗುತ್ತೆ. ಬಿಸಿ ಬಿಸಿ ಪಾಯಸಕ್ಕೆ ಬೆಣ್ಣೆನ ಹಾಕ್ಕೊಂಡು ಕುಡಿತಾ ಇದ್ದರೆ ಕುಡಿಯೋಕ್ಕಂತೂ ಬೊಂಬಟಾಗಿರುತ್ತೆ. ಅದರಲ್ಲೂ ಮಾರ್ನಿಂಗ್ ಖಾಲಿ ಹೊಟ್ಟೆಯಲ್ಲಿ ಕುಡೀರಿ ಅಥವಾ ಸಂಜೆ ಮಲ್ಕೊಳ್ಳೋ ಮುಂಚೆ ಕುಡೀರಿ, ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಈ ಆರೋಗ್ಯಕರವಾದಂಥ ಹೆಸರುಬೇಳೆ ಹಾಗೂ ಕ್ಯಾರೆಟ್ ಪಾಯಸ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಫ್ರೆಂಡ್ಸ್. ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಾಮೆಂಟ್ಸ್ ಹಾಕಿ ತಿಳಿಸಿ. ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಫ್ರೆಂಡ್ಸ್, ಯಾಕೆಂದರೆ ಇದು ಒಂದು ಆರೋಗ್ಯದ ಅಡುಗೆ. ಧನ್ಯವಾದಗಳು.